ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ವಿಡಿಯೋದಲ್ಲಿ 371 ಆನ್ಲೈನ್ ಮೂಲಕ ಅರ್ಜಿಯನ್ನು ಹೇಗೆ ಸಲ್ಲಿಕೆ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇವಾಗ ರೀಸೆಂಟ್ ಆಗಿ ಒಂದು ನಾಡ ಕಚೇರಿಯ NK5 ಅಂತ ಒಂದು ಹೊಸದಾಗಿ ಒಂದು ವೆಬ್ಸೈಟ್ ಅನ್ನು ಜನರೇಟ್ ಆಗಿದೆ. ಮುಂಚೆ NK4 ಅಂತ ಇತ್ತು, ಅದರಲ್ಲಿ ಈಗ ಅಪ್ಲೈ ಆಗ್ತಿತ್ತು. ಇವಾಗ NK5 ಅಪ್ಲೈ ಮಾಡಬೇಕಿತ್ತು. ಯಾವ ತರ ಅಪ್ಲೈ ಮಾಡ್ಬೇಕಂದ್ರೆ, ಇಲ್ಲಿ ನ್ಯೂ ರಿಕ್ವೆಸ್ಟ್ ಎಲ್ಲ ಹೋದ್ಮೇಲೆ ಇಲ್ಲೊಂದು 371 HK ರಿಜಿನ್ ಅಂತ ಸರ್ಟಿಫಿಕೇಟ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಫ್ರೆಂಡ್ಸ್, ಇಲ್ಲಿ 30 ದಿನಗಳ ಒಳಗಾಗಿ ನಿಮಗೆ ಈ ಸರ್ಟಿಫಿಕೇಟ್ ಸಿಗುತ್ತೆ. ಹಾಗೂ ಅದರ ಅಪ್ಲಿಕೇಶನ್ ಚಾರ್ಜ್, ಸರ್ವಿಸ್ ಚಾರ್ಜ್ 40 ರೂಪಾಯಿ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಡೂ ಯು ಹ್ಯಾವ್ ರೇಷನ್ ಕಾರ್ಡ್ ಅಂತದೆ, ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕಬೇಕಾದ್ರೆ ಹಾಕೋಬಹುದು. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಹೆಸರು ಇಲ್ಲಿ ಟೈಪ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಆಧಾರ್ ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಅನಂತರ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ, ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಹೆಸರು ಏನಿದೆ ಕರೆಕ್ಟ್ ಆಸ್ ಪರ್ ಆಧಾರ್ ಕಾರ್ಡ್ ಅಲ್ಲಿ ಇದ್ದ ಅಂತ ಹೆಸರು ಇದ್ರೆ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇರ್ಲಿಲ್ಲ ಅಂದ್ರೆ ನಿಮಗೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಹೆಸರು ಆಗಿರ್ತೀರ ಅದ ಕಂಪಲ್ಸರಿ ಅದೇ ತರ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಕ್ಕಾಗಿ ನೀವು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ನಿಮ್ಮ ಹೆಸರು ಹಾಗೂ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಹೆಸರು ಎರಡು ಮಾಡ್ಕೊಂಡ್ಬಿಟ್ರೆ ನಿಮಗೆ 370 ಕೂಡ ಅದೇ ತರ ಹೆಸರು ಬರುತ್ತೆ. ಮುಂಚೆ ನೀವು NK4 ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಹೆಸರು ಇದ್ರು ಮತ್ತೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬೇರೆ ಹೆಸರು ಇದ್ರು ಕೂಡ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಹೆಸರು ಎಲ್ಲ ಡೀಟೇಲ್ಸ್ ಆಗಿ ಬರ್ತಾ ಇತ್ತು. ಇವಾಗ ಆತರ ಏನು ಅಪ್ಡೇಟ್ ಇಲ್ಲ. NK5 ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ನೀವು ಕಂಪಲ್ಸರಿ ಆಗಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇದ್ದಂತ ಹೆಸರು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎರಡು ಸೇಮ್ ಆಗಿರ್ಬೇಕು. ಅಂತಂದ್ರೆ ಮಾತ್ರ ನಿಮಗೆ 370 ಅಲ್ಲಿ ಇಲ್ಲಿ ಅಪ್ರೂವಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಒಂದಿಷ್ಟು ಲಿಸ್ಟ್ ಅಲ್ಲಿ ಏನಿದೆ ಅಷ್ಟು ಡಿಸ್ಟ್ರಿಕ್ಟ್ ಮಾತ್ರ 370 ಅಪ್ಲೈ ಆಗುತ್ತೆ. ನೆಕ್ಸ್ಟ್ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಂತರ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಅದಂತರ ಸೆಂಟರ್ ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ರೂರಲ್ ಅಥವಾ ಅರ್ಬನ್ ಇದ್ರೆ ರೂರಲ್ ಅರ್ಬನ್ ಅನ್ನ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಅಪ್ಲಿಕೆಂಟ್ಸ್ ನೇಮ್ ಅಂತದೆ, ಅಪ್ಲಿಕೆಂಟ್ಸ್ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಅಲ್ಲಿ ಹಾಕಂದ ನಂಬರ್ ಇಲ್ಲಿ ಸೇಮ್ ಆಗಿ ಬಂದಿರುತ್ತೆ. ಸೊ ಅದಂದ್ರೆ ಇಲ್ಲಿ ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಅಂತ ಇದ್ರೆ ಇಲ್ಲಿ ಫಾದರ್ ನೇಮ್ ಇದ್ರೆ ಫಾದರ್ ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಮದರ್ ನೇಮ್ ಹಾಕೊಳ್ಳಿ. ಅನಂತರ ಫ್ರೆಂಡ್ಸ್, ಇಲ್ಲಿ ಅಡ್ರೆಸ್ ಅನ್ನ ಕೇಳ್ತಾ ಇದೆ. ಅಡ್ರೆಸ್ ಅನ್ನ ಆಸ್ ಪರ್ ಆಧಾರ್ ನೇಮ್ ಫಿಲ್ ಮಾಡ್ಕೋಬಹುದು. ಅನಂತರ ಫ್ರೆಂಡ್ಸ್, ಇಲ್ಲಿ ಪಿನ್ ಕೋಡ್ ಕೂಡ ಕೇಳ್ತಾ ಇದೆ. ಪಿನ್ ಕೋಡ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪಿನ್ ಕೋಡ್ ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಫ್ರೆಂಡ್ಸ್, ಇಲ್ಲಿ ಇಮೇಲ್ ಅಂತ ಆಪ್ಷನ್ ಇದೆ. ಇಲ್ಲಿ ನಿಮ್ಮ ಜಿಮೇಲ್ ಐಡಿ ಏನಿದೆ ಜಿಮೇಲ್ ಐಡಿ ಇಂದ ಟೈಪ್ ಮಾಡಬೇಕು. ಅದಕ್ಕೆ ಒಂದು OTP ಬರುತ್ತೆ. ಇಲ್ಲಿ ಕೆಳಗಡೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಒಂದು OTP ಬರುತ್ತೆ ಫ್ರೆಂಡ್ಸ್. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು OTP ಬಂದಿರುತ್ತೆ. ಆ OTP ಅನ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಒಂದು OTP ಬರುತ್ತೆ. ರಿಫ್ರೆಶ್ ಮಾಡೋಣ. ಜಿಮೇಲ್ ಐಡಿ ಓಪನ್ ಮಾಡಿದ್ವಿ. ಇಲ್ಲಿಂದ ರಿಫ್ರೆಶ್ ಮಾಡಿದ್ಮೇಲೆ ಒಂದು ರೀಸೆಂಟ್ ಆಗಿ ಒಂದು OTP ಬಂದಿರುತ್ತೆ. ಆ OTP ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಮತ್ತೊಂದ್ಸರಿ ವೆರಿಫೈ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ OTP ಬಂದಾಗಿದೆ. ಆ OTP ನ ಇಲ್ಲಿಂದ ನೋಟ್ ಮಾಡ್ಕೋಬಹುದು ಅಥವಾ ಡೈರೆಕ್ಟ್ ಆಗಿ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಬಹುದು. ಡೈರೆಕ್ಟ್ ಇಲ್ಲಿ ಪೇಸ್ಟ್ ಮಾಡೋಣ. ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಆಗಬೇಕು. ಮೊಬೈಲ್ ನಂಬರ್ ಕೂಡ ಇಲ್ಲೊಂದು OTP ಬರುತ್ತೆ. ಅಲ್ಲೂ ಕೂಡ OTP ಅನ್ನ ವೆರಿಫೈ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡೋಣ. ಮೊಬೈಲ್ ನಂಬರ್ ಹಾಕಿದ್ಮೇಲೆ ಯಾವ ನಂಬರ್ ಹಾಕಿರ್ತಾರ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಕೂಡ 1 ನಿಮಿಷಗಳ ಒಳಗಾಗಿ ಇಲ್ಲಿ OTP ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಮೊಬೈಲ್ಗೆ OTP ಬಂದಾಗಿದೆ. ಈ OTP ಎಂಟ್ರಿ ಮಾಡೋಣ. ನೆಕ್ಸ್ಟ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಮೋಡ್ ಆಫ್ ಡೆಲಿವರಿ ಇನ್ ಪರ್ಸನ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ನೀವೇ ಕೊಡಬಹುದು, ಇಲ್ಲಾಂದ್ರೆ ಪೋಸ್ಟ್ ಆಫೀಸ್ ಅಂತ ಬೇಕಾದ್ರೆ ಕೊಡಬಹುದು. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲೈಮ್ ಬೈ ಅಂತ ಇದೆ. ಇಲ್ಲಿ ಯಾವಾಗಲೂ ನೀವು ಸೆಲ್ಫ್ ಆಗಿ ಮಾತ್ರ ಇಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲೈಮರ್ಸ್ ಡೀಟೇಲ್ಸ್ ಅಂದ್ರೆ ನೀವು ಹಾಕ್ತಕ್ಕಂಥ ನಿಮ್ಮ ಡೀಟೇಲ್ಸ್ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ತಾಯಿ ಹೆಸರು, ನಿಮ್ಮ ತಂದೆ ಹೆಸರು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಜಾಬ್ ಟೈಪ್ ನೀವೇನಾದ್ರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಗೌರ್ಮೆಂಟ್ ಜಾಬ್ ಸೆಲೆಕ್ಟ್ ಮಾಡಿ. ಇಲ್ಲವಾದಲ್ಲಿ ನಿಮಗೆ ನಾನ್ ಗೌರ್ಮೆಂಟ್ ಜಾಬ್ ಅನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಯಾವ ತರ ಅಡ್ರೆಸ್ ಅನ್ನು ಫಿಲ್ ಮಾಡಿದ್ರೆ ಅದೇ ತರ ಮತ್ತೊಂದ್ಸರಿ ಫಿಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಒಂದು 371 ಸರ್ಟಿಫಿಕೇಟ್ ಕೂಡ ಬರುತ್ತೆ, ಒಂದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಬರುತ್ತೆ. ಅದಕ್ಕಾಗಿ 2 ಆಪ್ಷನ್ ತೋರಿಸುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಪರ್ಪಸ್ ಅಂತ ಕೇಳ್ತದೆ, ಯಾವುದಕ್ಕೋಸ್ಕರ ಬೇಕಾಗಿದೆ, ಎಜುಕೇಶನ್, ಎಂಪ್ಲಾಯ್ಮೆಂಟ್ ಮತ್ತೆ ಬೇರೆ ಬೇರೆ ಆಪ್ಷನ್ ಕೊಟ್ಟಿರ್ತಾರೆ. 2 ಆಪ್ಷನ್ ಬೇಕಂದ್ರೆ ನೀವು ಈಸಿಯಾಗಿ ಅದರ್ಸ್ ಅನ್ನು ಸೆಲೆಕ್ಟ್ ಮಾಡಿ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಂದ್ರೆ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವೆಬ್ ಕ್ಯಾಮೆರಾ ಅಥವಾ ಸ್ಕ್ಯಾನ್ ಇಂದ ಒಂದು ಫೋಟೋಗ್ರಾಫ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಟಿದ್ವಿ. ಸ್ಕ್ಯಾನ್ ಆಪ್ಷನ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಅಲ್ಲಿ ಚೂಸ್ ಫೈಲ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಫೋಟೋನ ಅಪ್ಲೋಡ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೋಡ್ ಆಗುತ್ತೆ.
ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಒಂದು ID ಪ್ರೂಫ್ ಅಥವಾ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಮೂರಲ್ಲಿ ಯಾವುದೋ ಒಂದು ಅಪ್ಲೋಡ್ ಮಾಡಲು ಆಪ್ಷನ್ ಕೇಳ್ತಾ ಇದೆ. ಯಾವುದೋ ಅಂದ್ರೆ ಒಂದು ಇಲ್ಲಿ ಅಪ್ಲೋಡ್ ಮಾಡಬೇಕು ಅಥವಾ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಅದರಿಂದ ಅದೇ ಸಬ್ಮಿಟ್ ಮಾಡಿದ್ರೆ ಒಳ್ಳೇದು. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಯಾವ್ದಾದ್ರು ಸ್ಟಾರ್ ಮಾರ್ಕ್ ಇದೆ ಅದು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡೋದು ಕಡ್ಡಾಯವಾಗಿದೆ. ಬೇರೆ ಯಾವ್ದೋ ಸ್ಟಾರ್ ಮಾರ್ಕ್ ಇಲ್ಲ ಅಂತಂದ್ರೆ ಏನೋ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಯಾವುದೊಂದು ಸ್ಟಾರ್ ಮಾರ್ಕ್ ಯಾವುದೇ ಒಂದು ದಾಖಲೆ ಯಾವುದೇ ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡುವಂತಲ್ಲಿ ಈ ಸ್ಟಾರ್ ಮಾರ್ಕ್ ಇದ್ರೆ ಕಂಪಲ್ಸರಿ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಅದಂತರಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು GST ನಂಬರ್ ಜನರೇಟ್ ಆಗುತ್ತೆ. ಅಂದ್ರೆ ನಿಮ್ಮ ID ನಂಬರ್ ಇಲ್ಲಿ ಜನರೇಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್ ಇದು ID ನಂಬರ್ ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಕರೆಕ್ಟ್ ಆಗಿದೆಯಾ ಅಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಈಶಾನ್ ಆಪ್ಷನ್ ಹೋಗೋಣ. ಇಲ್ಲಿ ಪ್ರೊಸೀಡ್ ಟು ಈಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಈಸೈನ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಅನ್ನು ಇಲ್ಲಿ ಟೈಪ್ ಮಾಡೋಣ. ಸೊ ಫ್ರೆಂಡ್ಸ್ ಅದಂದ್ರೆ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ನ ಲಿಂಕ್ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ಕಡ್ಡಾಯವಾಗಿ ಒಂದು OTP ಬರುತ್ತೆ. ಆ OTP ನ ಇಲ್ಲಿ ನೀವು ಎಂಟ್ರಿ ಮಾಡಿ ವೆರಿಫೈ ಮಾಡಿದ್ರೆ ಆ OTP ವೆರಿಫೈ ಆದ ನಂತರ ನಿಮ್ಮ ಈ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಕಂಪಲ್ಸರಿ ಆಗಿ ಸಬ್ಮಿಟ್ ಆಗುತ್ತೆ. ಇಲ್ಲವಾದಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದೇ ತರ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದ್ರೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ಆಧಾರ್ ಸೆಂಟರ್ಗೆ ವಿಸಿಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಲಿಂಕ್ ಮಾಡ್ಕೊಳ್ಳಿ. ಹಾಗೂ ಅದೇ ರೀತಿಯಾಗಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರೆ ಅದು ಕೂಡ ಸರಿಪಡಿಸಿಕೊಳ್ಳಿ. ಅದಾದ್ರೆ ನೀವು 371 ಗೆ ಅಪ್ಲೈ ಮಾಡಬೇಕಾಗುತ್ತೆ. ಮುಂಚೆ ಏನಾದ್ರೂ ಅಪ್ಲೈ ಮಾಡಿದ್ರೆ ಯಾಸ್ ಪರ್ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಹೆಸರು ಮಾತ್ರ ನಿಮ್ಮ 371 ಸರ್ಟಿಫಿಕೇಟ್ ಅಲ್ಲಿ ಬರುತ್ತೆ. ಮತ್ತೆ ಮುಂದಿನ ದಿವಸಗಳಲ್ಲಿ 371 ಕರೆಕ್ಷನ್ ಆಪ್ಷನ್ ಯಾವುದೇ ತರ ನಿಮಗೆ ಆ ಸರ್ವಿಸ್ ಕೂಡ ಇನ್ನೂವರೆಗೂ ಯಾವುದೇ ತರ ಬಂದಿಲ್ಲ. ಸೊ ಅದಕ್ಕಾಗಿ ನೀವು ಆಸ್ ಪರ್ ಮಾರ್ಕ್ಸ್ ಕಾರ್ಡ್ ಇರ್ತಕ್ಕಂಥ ಹೆಸರು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕೂಡ ಕರೆಕ್ಷನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಮೊಬೈಲ್ ನಂಬರ್ ಕೂಡ ನಿಮಗೆ ಕಂಪಲ್ಸರಿ ಆಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಸೊ ಫ್ರೆಂಡ್ಸ್ ಇಲ್ಲಿ ಒಂದು OTP ಬಂದಿದೆ. OTP ಇಲ್ಲಿ ಟೈಪ್ ಮಾಡೋಣ. OTP ಟೈಪ್ ಮಾಡಾದ್ಮೇಲೆ ಇಲ್ಲಿ ವೆರಿಫೈ OTP ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಕ್ಸಸ್ಫುಲ್ ಪೇಮೆಂಟ್ ಅಪ್ಲಿಕೇಶನ್ ಪ್ರೊಸೆಸ್ ಅಂತಿದೆ. ನಿಮ್ಮ ಸಕ್ಸಸ್ಫುಲ್ ಆಗಿ ಒಂದು ಪೇಮೆಂಟ್ ಮಾಡಬೇಕಾಗುತ್ತೆ. 40 ರೂಪಾಯಿ ಪೇಮೆಂಟ್ ಚಾರ್ಜಸ್ ಇದೆ. ಇಲ್ಲಿ ನಾವು ವ್ಯಾಲೆಟ್ ಅಥವಾ ಫೋನ್ ಪೇ 2 ಆಪ್ಷನ್ ಕೊಟ್ಟಿರ್ತಾರೆ. ನೀವು ಯಾವ್ದು ಬೇಕಾದ್ರೂ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ಪೇಮೆಂಟ್ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್ ನನ್ನ ವ್ಯಾಲೆಟ್ ಅಲ್ಲಿ ಅಮೌಂಟ್ ಇರೋದ್ರಿಂದ ನಾನು ವ್ಯಾಲೆಟ್ ಇಂದ ಪೇಮೆಂಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇಲ್ಲಿ ವ್ಯಾಲೆಟ್ ಅಂತ ಪೇಮೆಂಟ್ ಆಗಿದ ತಕ್ಷಣ ಒಂದು ಅಪ್ಲಿಕೇಶನ್ ಕಾಪಿ ಇಲ್ಲಿ ಜನರೇಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಲಾಗಿನ್ ಟು ಪ್ರಿಸೆಂಟ್ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಚಾರ್ಜ್ ಕಟ್ ಆಗಿದೆ ಹಾಗೂ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವರ ಇಸೆನ್ಸ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಬಂದಿದೆ. ನೆಕ್ಸ್ಟ್ ಇಲ್ಲಿ ಒಂದು ಡೌನ್ಲೋಡ್ ಮಾಡಿ ನೋಡಿದಾಗ ಒಂದು ಅಪ್ಲಿಕೇಶನ್ ಇಲ್ಲಿ 370 ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಒಂದು ಪೇಜ್ ಬಂದಿರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿಂದ ಡೈರೆಕ್ಟ್ ಆಗಿ ನೀವು ಪ್ರಿಂಟ್ ತಗೋಬಹುದು ಅಥವಾ PDF ಮಾಡ್ಕೊಂಡು ಇಟ್ಕೋಬಹುದು. ಸೊ ಫ್ರೆಂಡ್ಸ್ ಇಲ್ಲಿ ಕಂಪಲ್ಸರಿ ಆಗಿ ಪ್ರಿಂಟ್ ಮಾಡ್ಕೊಂಡು ನಿಮ್ಮ ಈ ಹತ್ತಿರದ ನಿಮ್ಮ ತಾಲೂಕು ಆಫೀಸ್ಗೆ ಈ 370 ಅಪ್ಲಿಕೇಶನ್ ಕಾಪಿಯನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ನಿಮ್ಮ ಮೊಬೈಲ್ ನಲ್ಲಿ NK5 ಅಲ್ಲಿ ನಿಮ್ಮ 370 ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್ ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.